ವ್ಯಸನವೇ ಯುವ ಭಾರತಕ್ಕೆ ಮಾರಕ. ಪ್ರೊಫೆಸರ್ ಕರಿಗೋಳಿ ಶ್ರೀರಾಮನಗರದ ಚಿಲಕೂರಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 26/3/2026ರಂದು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಮತ್ತು ಅಬಕಾರಿ ಇಲಾಖೆ ಗಂಗಾವತಿ ವಲಯ ಸಹಯೋಗದೊಂದಿಗೆ ಮಾದಕ ವಸ್ತುಗಳು ಹಾಗೂ ಮನೋದ್ರೇಕಕಾರಿ ಪದಾರ್ಥಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಸ್ತಾವಿಕವಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾದ ಶ್ರೀ ವೀರೇಶ್ ಅವರು ಮಾದಕ ವಸ್ತುಗಳ ಸೇವನೆಯಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಂಗಾವತಿ ವಲಯದ ಅಬಕಾರಿ ನಿರೀಕ್ಷಕರಾದ ಶ್ರೀ ವಿಠ್ಠಲ್ ಪಿರಿಗಣ್ಣವರ್ ರವರು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿ, ಇಂದಿನ ಯುವಕರು ರಾಷ್ಟ್ರದ ಸಂಪತ್ತು. ಈ ಯುವಕ ಮತ್ತು ಯುವತಿಯರು ಮಾದಕ ವ್ಯಸನಗಳಿಂದ ತಮ್ಮ ಬದುಕು ಹಾಳಿ ಮಾಡಿಕೊಳ್ಳದೆ ಆರೋಗ್ಯವಂತ ಬದುಕು ಕಟ್ಟಿಕೊಂಡು ಸುಂದರ ಸಮಾಜ ನಿರ್ಮಿಸಿ ಎಂದು ಸಲಹೆ ನೀಡಿದರು ಮತ್ತು ಮಾದಕ ವ್ಯಸನದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಿದರು. ಪ್ರಾಂಶುಪಾಲರಾದ ಪ್ರೊಫೆಸರ್ ಕರಿಗೋಳಿಯವರು ಮಾತನಾಡಿ, ವಿದ್ಯಾರ್ಥಿಗಳು ಮಾದಕ ವ್ಯಸನಗಳ ದಾಸರಾಗಬೇಡಿ, ಏಕೆಂದರೆ ಅಮಲಿನಿಂದ ತಮ್ಮ ಬೆಳವಣಿಗೆ ಕುಂಠಿತಗೊಳ್ಳುವುದಲ್ಲದೆ ಕುಟುಂಬದ ಹಾಗೂ ದೇಶದ ಭವಿಷ್ಯ ಆತಂಕಕ್ಕೆ ಈಡಾಗುತ್ತದೆ. ಜಾಗೃತರಾಗಿ ಅಂತಹ ಮಾದಕ ವ್ಯಸನಿಗಳು ಕಂಡುಬಂದರೆ ಅವರಲ್ಲಿ ಜಾಗೃತಿ ಮೂಡಿಸಿ ಹಾಗೂ ಮಾದಕ ವಸ್ತುಗಳ ಜಾಲದಂತಹ ಪ್ರಕರಣಗಳು ಕಂಡುಬಂದರೆ ಪೊಲೀಸ್ ಇಲಾಖೆಗೆ ತಕ್ಷಣ ಮಾಹಿತಿ ನೀಡಿ. ಅಲ್ಲದೆ ಎಲ್ಲರೂ ಕೂಡ ಡ್ರಗ್ ಫ್ರೀ ಕರ್ನಾಟಕ ಆಪ್ ಡೌನ್ಲೋಡ್ ಮಾಡಿಕೊಂಡು ಅಧಿಕೃತವಾಗಿ ಮಾಹಿತಿ ನೀಡಿ. ಮಾಹಿತಿದಾರರ ವಿವರಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅಧ್ಯಾಪಕರಾದ ಡಾಕ್ಟರ್ ಸರ್ಫರಾಜ್ ಅಹಮದ್, ರವಿಕುಮಾರ್, ಡಾಕ್ಟರ್ ವಿರೂಪಾಕ್ಷ ಕೆ, ಡಾಕ್ಟರ್ ಶಶಿಕುಮಾರ್ ಮತ್ತು ಅತಿಥಿ ಉಪನ್ಯಾಸಕರಾದ ವೆಂಕಟರಾಜು, ಬಾಲಚಂದ್ರ, ಸಾಯಿಕುಮಾರ್, ವೀರೇಶ್, ದೇವರಾಜ್, ಅಯ್ಯಪ್ಪ, ಡಾಕ್ಟರ್ ಸುರೇಶ್ ಗೌಡ, ಪೆನಜ ಹಾಗೂ ಆಡಳಿತ ಸಿಬ್ಬಂದಿ ಜಬಿನಾ ಬೇಗಂ, ಚಿನ್ನವರ ಪ್ರಸಾದ್, ಶರಣ ಹಾಗೂ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಯಾವುದೇ ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಸೇವನೆ ಮಾಡುವುದಿಲ್ಲ. ಯಾರಾದರೂ ಸೇವನೆ ಮಾರಾಟ, ಸಾಗಾಟ ಹಾಗೂ ಸಂಗ್ರಹಣೆ ಮಾಡಿರುವುದು ಕಂಡು ಬಂದರೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡುತ್ತೇನೆ ಹಾಗೂ ಸಮಾಜದ ಎಲ್ಲ ವ್ಯಕ್ತಿಗಳು ಅಕ್ಕಪಕ್ಕದ ಎಲ್ಲ ಜನರಿಗೂ ಸಾಧ್ಯವಾದಷ್ಟು ಈ ವಿಷಯ ಕುರಿತು ತಿಳಿಸಿ ಹೇಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ.